7 ವರ್ಷಗಳ ಹಿಂದೆ HDFC ಆಸ್ಕ್ ಇವಾ ಅನ್ನೋ ಎಲೆಕ್ಟ್ರಾನಿಕ್ ವರ್ಚುವಲ್ ಅಸಿಸ್ಟೆಂಟ್ ಆ್ಯಪನ್ನು ಜಾರಿಗೆ ತಂದಿದೆ. ಅದು ಇದೀಗ ಸ್ಟೇಟ್ಮೆಂಟ್ ಕೊಟ್ಬಿಡುತ್ತೆ. ಅದು ಮೊದಲಾದರೆ ಒಂದು ಬ್ಯಾಂಕ್ ಹೋಗಬೇಕು, ನಿಮ್ಮ ಅರ್ಜಿ ಬರೀಬೇಕು, ಅರ್ಜಿ ಬರೆದವು ಚೆಕ್ ಮಾಡಬೇಕು, ನಿಮ್ಮ ಬುಕ್ ಕೊಡಿ ಅಂತ ಕೇಳಬೇಕು, ಅದನ್ನು ಪ್ರಿಂಟ್ ಕೊಡಬೇಕು. ಈ ಪ್ರೊಸೆಸ್ಗೆ 1.5 ಗಂಟೆ 2 ಗಂಟೆ. ಈಗ ಏನಿಲ್ಲ, ಅದಷ್ಟು ಕದೇ ಸ್ಟೇಟ್ಮೆಂಟನ್ನು ಕೊಟ್ಬಿಡುತ್ತೆ ನಿಮಗೆ. ನಿಮ್ಮ ಕ್ರೆಡಿಟ್ ಕಾರ್ಡ್ ಸ್ಟೇಟ್ಮೆಂಟ್ ಬೇಕಾ, ಅದೇ ಕೊಟ್ಬಿಡುತ್ತೆ. ಅಲ್ಲಿಗೆ ಒಂದು ಕ್ರೆಡಿಟ್ ಕಾರ್ಡ್ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಎಷ್ಟು ಜನಗಳು ಕೆಲಸ ಮಾಡ್ತಾಯಿದ್ರು ಚೈನ್ ಲಿಂಕಲ್ಲಿ, ಅವ್ರು ಯಾರ ಅವಶ್ಯಕತೆ ಬರಲ್ಲ. ನಿಮ್ಮ ಕಳೆದು ಹೋಯಿತು, ಕಾರ್ಡ್ ಕಳೆದು ಹೋಗ್ಬಿಟ್ಟಿದೆ, ಅದನ್ನು ಬ್ಲಾಕ್ ಮಾಡಬೇಕು ನೀವು ಅಂದರೆ ಅದನ್ನು ಬ್ಲಾಕ್ ಮಾಡುತ್ತೆ. ಅದು ಚೆಕ್ ಬುಕ್ಕನ್ನು ಕೂಡ ಕೊಡುತ್ತೆ. ಅದು ಫಿಕ್ಸೆಡ್ ಡೆಪಾಸಿಟ್ ಕೂಡ ಬುಕ್ ಮಾಡಿಬಿಡುತ್ತೆ. ಅದು ವೋಲ್ಟಾಸ್ ಕಂಪನಿ 2020ಯಲ್ಲಿ 5% ಇದರಲ್ಲಿ ಕೆಲಸ ಮಾಡ್ತಾಯಿತ್ತು. 2020ರಲ್ಲಿ ಈಗ ಲೆಕ್ಕ ಹಾಕೊಳ್ಳಿ, ಗಮನಿಸ್ಬೇಕು ನೀವು ಇದನ್ನು. ಈಗ 2025 5 ವರ್ಷಗಳು ಕಳೀತು. 5% ಎನ ಕೆಲಸ 50% ಆಯಿತು ಅಂತ ಹೇಳಿದ್ರೆ ಅಲ್ಲಿಗೆ 50% ಜನ ಇದೇ ವೋಲ್ಟಾಸ್ ಕಂಪ್ನಿಯಲ್ಲಿ ಕೆಲಸ ಕಳ್ಕೊಂಡಿದ್ದಾರೆ ಅಂತ ಅರ್ಥ. ಇವೇ ಮಾಡ್ತಾ ಇವೆ ಇದೀಗ. ಎಐಗಳೆಲ್ಲ ಕೆಲಸವನ್ನು ಮಾಡ್ತಾ ಇವೆ. AC ಡೆಮೋ ಕೊಡಬೇಕಾ, AC ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾ, ಅದನ್ನು ಮಾಡ್ತಾವೆ. AC ಡೆಮೋ ಹೇಳ್ತೀವಿ, ಈ ಥರ AC ತೊಗೊಳ್ಳಿ, ಇದು ಅದ್ಭುತವಾಗಿದೆ, ಹಾಗಿದೆ, ಹೀಗಿದೆ, ಎಲ್ಲವೂ ಅದೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇರ್ತವೆ. AC ಡೆಮೋದಿಂದ ಹಿಡ್ಕೊಂಡು ಇನ್ಸ್ಟಾಲೇಷನ್ ಸರ್ವೀಸ್ವರೆಗೂ, ರಿಪೇರಿ ಆಯಿತಾ, ಇಂಥ ಕಡೆ ಇಂಥ ಪ್ರಾಬ್ಲಮ್ ಅಂದರೆ ಇಂಥದ್ದೇ ಸಮಸ್ಯೆ ಇದೆ, AI ಹೇಳುತ್ತೆ. ಬರೀ ಬಾಟ್ನಲ್ಲೇ ಇದನ್ನು ಮಾಡಿಬಿಡುತ್ತೆ. ಅದು ಪ್ಯಾನಾಸೋನಿಕ್ 4 ವರ್ಷಗಳ ಹಿಂದೆ ಚಾಟ್ಪಾಟ್ ಜಾರಿ ಮಾಡ್ಕೊಳ್ತೆ. ಪ್ಯಾನಾಸೋನಿಕ್ ಅಂದರೆ ಜನಗಳನ್ನು ಕಡಿಮೆ ಮಾಡುವುದು, ತನ್ನ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಿಕೊಳ್ಳುವುದು ಮತ್ತು ಕೆಲಸದ ದಕ್ಷತೆಯನ್ನು ಇನ್ನೂ ಹೆಚ್ಚು ಮಾಡಿಕೊಳ್ಳೋದು ಅಂತ. ಮಷಿನ್ಗಳ ಮೇಲೆ ಮನುಷ್ಯ ಅವಲಂಬನೆ ಆಗ್ತಾ ಮಾನವರ ಕೆಲಸ ಕಡಿಮೆನೂ ಆಗ್ತಾ ಇದೆ, ಮಾನವರಿಗೆ ಕೆಲಸ ಕೂಡ ಕಡಿಮೆ ಆಗ್ತಾ ಇದೆ. 2021ರಲ್ಲಿ ಚಾಟ್ಬಾಟನ್ನು ಅಳವಡಿಕೆ ಮಾಡಿಕೊಡುತ್ತೆ. 2025ರಲ್ಲಿ 40% ಕೆಲಸವನ್ನು ಚಾಟ್ಬಾಟ್ ಮಾಡ್ತಾ ಇದೆ. ಇಲ್ಲಿ ಜಾಗತಿಕವಾಗಿ 1,20,00,000 ಜನ ಈ ಕಾಲ್ ಸೆಂಟರ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಂಡಿಯಾದಲ್ಲೇ 10 ಲಕ್ಷ ಜನ ಇದ್ದಾರೆ ಕಾಲ್ ಸೆಂಟರ್ಗಳಲ್ಲಿ. ಆದರೆ AI ಒಂದೇ ಒಂದು ಕಾರಣದಿಂದಾಗಿ 2024ರಲ್ಲಿ 5% ಜನರ ಉದ್ಯೋಗ ಕಟ್ಟಾಗಿದೆ. ಈಗ ಆಲ್ರೆಡಿ ಕೆಲಸ ಇಲ್ಲ ಎನ್ನುವ ಕಾಲದಲ್ಲಿನೇ 5% ಜನರ ಕೆಲಸ ಕಟ್ಟಾಗಿಬಿಟ್ಟಿದೆ. 2025ರಲ್ಲಿ 6% ಉದ್ಯೋಗ ಕಡಿತ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. 2027ರಲ್ಲಿ 6% ಈ ರೀತಿ ಜಾಬ್ ಲಾಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. 8% 2027ರಲ್ಲಿ. 4 ವರ್ಷಗಳಲ್ಲಿ 20% ಅಂದರೆ ಸರಿಸುಮಾರು 2 ಲಕ್ಷ ಜನ ಈ ಕ್ಷೇತ್ರ ಒಂದರಿಂದಲೇ ಕೆಲಸವನ್ನು ಕಳ್ಕೊಳ್ತಾರೆ. ಇದು ಬರೀ 4 ವರ್ಷಗಳ ಮಾತು ಹೇಳ್ತಾ ಇದ್ದೀನಿ ನಾನು. ಇನ್ನು 10 ವರ್ಷಕ್ಕೆ ಏನಾಗಬೇಡ ಕಥೆ. ಸ್ವೀಡಿಷ್ ಕಂಪನಿ ಕ್ಲಾರ್ನಾ ಮೊದಲು ನಮ್ಮ ಕ್ವೈರಿ ಅವಧಿ 11 ನಿಮಿಷ ಆಗ್ತಾ ಇತ್ತು. ಕ್ಲಾರ್ನಾ ಹೇಳುತ್ತೆ, ನಾವೊಂದೇನಾದರೂ ವಿಚಾರದ ಬಗ್ಗೆ ನಾವು ಕ್ವೈರಿ ಮಾಡಿ ಮಾಹಿತಿ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ 11 ನಿಮಿಷ ಹಿಡಿತಾ ಇತ್ತು ನಮಗೆ. AI ಎಲ್ಲ ಬಂದ ಮೇಲೆ, ಟೆಕ್ನಾಲಜಿಗಳು ಬಂದ ಮೇಲೆ 2 ನಿಮಿಷ ಸಾಕು ನಮಗೆ. 700 ಸಿಬ್ಬಂದಿಯ ಕೆಲಸವನ್ನು AI ಮಾಡ್ತಾ ಇದೆ. ಒಂದು AI ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ, ಒಮ್ಮೆ ಅದಕ್ಕೆ ಇನ್ವೆಸ್ಟ್ ಮಾಡಿಬಿಟ್ಟು 700 ಜನರ ಕೆಲಸವನ್ನು ಒಂದು AI ಮಾಡ್ತಾ ಇದೆ ನಿಮಗೆ ಅಂತ ಹೇಳಿ ಕಂಪ್ನಿಯವರು ಹೇಳ್ಕೊಳ್ತಾ ಇದ್ದಾರೆ. ಕಳೆದ ವರ್ಷ ಯಾರನ್ನು ನಾವು ಅಪಾಯಿಂಟೇ ಮಾಡಲಿಲ್ಲ ಅಂತ ಹೇಳ್ತಾರೆ. ಪ್ರತಿ ವರ್ಷ ಕಾಲೇಜುಗಳಿಂದ ಎಂಜಿನಿಯರಿಂಗ್ ಮಾಡ್ಕೊಂಡಿರ್ತಾರೆ, ಇನ್ನೊಂದು ಮಾಡ್ಕೊಂಡಿರ್ತಾರೆ, ಆಚೆ ಬರ್ತಾ ಇರ್ತಾರೆ. ನಾನು ಅವ್ರಿಗೆ ಅಪಾಯಿಂಟ್ಮೆಂಟೇ ಕೊಡಲ್ಲ ಅಂದರೆ ರೊಟೇಷನ್ ಆಗಬೇಕಲ್ಲ, ಅದು ಆಗ್ತಾ ಇಲ್ಲ. ಅದು AI ಅಪಾಯಿಂಟ್ ಮಾಡಿದ್ಮೇಲೆ ಕೆಲಸ ಕಳೆದುಕೊಳ್ಳುತ್ತಿರುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಕೆಲಸವೇ ಸಿಗದವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಮುಂದಿನ ವರ್ಷ ಕೂಡ ನನಗೇನು ಅವಶ್ಯಕತೆ ಇಲ್ಲ, ಐ ಕ್ಯಾನ್ ಹ್ಯಾಂಡಲ್ ವಿತ್ AI ಅಂತ ಅವ್ರು ಹೇಳ್ತಿದ್ದಾರೆ. ಕಂಪನಿಯ CEO ಅದನ್ನೇ ಹೇಳ್ತಾ ಇದ್ದಾರೆ. ನನಗೂ ಕೆಲಸ ಇಲ್ಲದಂತ ಆಗ್ಬಿಟ್ಟಿದೆಯಪ್ಪ, ನನಗೇನು ಮಾಡಲಿ ಅಂತೇಳಿ ಕೇಳ್ತಾ ಇದ್ದಾರಂತ ಅವರು. ಕಾಲ್ ಸೆಂಟರ್ಗಳಲ್ಲಿ ಯಾಕೆ ಇದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ ಒಬ್ಬ ಕೆಲಸಗಾರನಿಗೆ 25,000 ರಿಂದ 30,000 ರೂಪಾಯಿ ಸಂಬಳ ಕೊಡಬೇಕು. ಒಬ್ಬ 1000 ಕಾಲ್ ರಿಸೀವ್ ಮಾಡ್ತಾನೆ, ಒಂದು ಕಾಲ್ಗೆ 25 ರಿಂದ 30 ರೂಪಾಯಿ ಬರುತ್ತೆ. ಬಾಟ್ ಇದ್ದರೆ ಇದನ್ನೇ 3 ರಿಂದ 5 ರೂಪಾಯಿಯಲ್ಲಿಯೇ ಮುಗಿಸುತ್ತೆ. 30 ರೂಪಾಯಿ ತೊಗೊಳ್ಳೋ ಕಡೆ ಇದೇ ಬಾಟನ್ನು ನಾವು ಇನ್ಸ್ಟಾಲ್ ಮಾಡಿಕೊಂಡ್ರೆ 3 ರೂಪಾಯಿ ಮಾಡಿಕೊಡುತ್ತೆ. ಅಂದರೆ ಹೆಚ್ಚು ಕಡಿಮೆ 10 ಪಟ್ಟು ಜಾಸ್ತಿ ಕೊಡಬೇಕಾಗಿತ್ತಲ್ಲ ಹಣ, ಅದು ಆ ಕಂಪ್ನಿಗೆ ಉಳೀತು ಅಂತ. ಕೊನೆಗೆ ಇಲ್ಲಿ ಎಫಿಷಿಯನ್ಸಿ, ಕಾರ್ಯಕ್ಷಮತೆ ಕೂಡ ಮುಖ್ಯವಾಗುತ್ತೆ. ಇಲ್ಲಿ ಲೀವ್, ಸಿಕ್ ಲೀವ್, ಟಾರ್ಚರ್, ಕೆಲಸಕ್ಕೆ ಬರಲ್ಲ, ನಾನು ಯಾಕೆ ಬರಲಿ, ಗಲಾಟೆ, ನನ್ನೇನು ಅಪಾಯಿಂಟ್ ಮಾಡ್ಕೋ, ಇದು ಯಾವ ತಕರಾರುಗಳು ಕೂಡ ಇಲ್ಲಿರಲ್ಲ. ಜಗತ್ತಿನಾದ್ಯಂತ ಕಾಲ್ ಸೆಂಟರಲ್ಲಿ ಒಟ್ಟು 1,20,00,000 ಜನ ಕೆಲಸ ಮಾಡ್ತಾ ಇದ್ದಾರೆ. 10 ವರ್ಷಗಳಲ್ಲಿ 50% ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಒಟ್ಟು 60 ಲಕ್ಷ ಜನ ಕೆಲಸವನ್ನು ಕಳ್ಕೊಂಡು ಬಿಡ್ತಾರೆ. ಇದರಲ್ಲಿ ಭಾರತದಲ್ಲಿಯೇ 5 ಲಕ್ಷ ಮಂದಿಗೆ ಕೆಲಸ ಹೋಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ನಾವು AI ವಿಚಾರವನ್ನು ಅದು ಎಷ್ಟು ನಮಗೆ ಹೆಲ್ಪ್ ಆಗ್ತಿದೆ ಅಂತ ನೋಡುವ ಒಂದು ಆಯಾಮ ಅದು. ಆದರೆ ಅದರಿಂದ ನಮ್ಮ ಜಾಬ್ ಲಾಸ್ ಯಾವ ಮಟ್ಟಿಗೆ ಆಗುತ್ತೆ ಅನ್ನೋದ್ರು ಕೂಡ ಅಷ್ಟೇ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾಗತ್ತೆ ಅಂತ.